ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಪುತ್ರದ ಏಕಾದಶಿ ವ್ರತ ಕಥೆಯನ್ನು ತಿಳಿಯೋಣ. ಸ್ನೇಹಿತರೆ, ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ರತಿದಿನದ ವಿಶೇಷತೆ ಮತ್ತು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೆ ದ್ವಾಪರ ಯುಗದಲ್ಲಿ ಮಹಿಷಿ ನಗರವನ್ನು ಮಹಿಜಿತ್ ಎಂಬ ಮಹಾರಾಜ ಆಳುತ್ತಿದ್ದನು. ಅವನಿಗೆ ಐಶ್ವರ್ಯ, ಅಧಿಕಾರ, ಅಂತಸ್ತು, ಸುಖ, ಶೌರ್ಯ, ಸೌಭಾಗ್ಯ, ಆರೋಗ್ಯ ಎಲ್ಲ ಇದ್ದರೂ ಮಕ್ಕಳಿರಲಿಲ್ಲ. ವಿವಿಧ ಪೂಜೆ, ಹೋಮ, ವ್ರತಗಳನ್ನು ಮಾಡಿ ವೈದ್ಯಕೀಯ ಚಿಕಿತ್ಸೆ ಪಡೆದರೂ ಸಹ ಅವನಿಗೆ ಸಂತಾನವಾಗದೆ ಪರಿತಪಿಸುತ್ತಾ ಬಹಳ ಕಾಲ ಕಳೆದನು. ಯೋಚನೆಯಿಂದಲೇ ನಿಶಕ್ತನಾದನು. ರಾಜನಿಗೆ ಅರ್ಧ ಆಯುಷ್ಯು ಕಳೆದರೂ ಸಂತಾನವಾಗಲಿಲ್ಲ. ಮುಪ್ಪು ಆವರಿಸಲಾರಂಭಿಸಿತು. ಕೊನೆಗೆ ರಾಜ ಯೋಚನಾಕ್ರಾಂತನಾಗಿ ಬಹಳ ಖೇದ ಜಿಗುಪ್ಸೆಗೊಂಡು ಒಂದು ದಿನ ತನ್ನ ಸಭಾಭವನದಲ್ಲಿ ತನ್ನ ಸಂತಾನ ಚಿಂತೆಯನ್ನು ಹೇಳಿ ಅದಕ್ಕೆ ಸೂಕ್ತ ಪರಿಹಾರ ಏನು ಮಾಡಬಹುದೆಂದು ಯೋಚಿಸಿ ಹೇಳಿರಿ ಎಂದು ಕೇಳಿಕೊಂಡನು. ರಾಜನ ಆಸ್ಥಾನದಲ್ಲಿ ಕುಳಿತ ಸಭಾ ಸದಸ್ಯರು ಬಹಳ ಯೋಚಿಸಿದರು. ಅನೇಕ ಗ್ರಂಥಗಳನ್ನು ಅವಲೋಕಿಸಿ ನೋಡಿದರು. ಕೆಲವು ದೇಶ ವಿದೇಶಗಳ ಅನೇಕ ಮಹಾಪಂಡಿತ ಋಷಿ ಮುನಿಗಳ ಅಭಿಪ್ರಾಯ ಪಡೆದರು. ಯಾವುದು ಸೂಕ್ತ ಎನಿಸಲಿಲ್ಲ. ಕೊನೆಗೆ ಕಾಡು ಮೇಡು ಅಲೆಯುತ್ತಾ ಆಶ್ರಮಗಳ ಋಷಿ ಮುನಿಗಳನ್ನು ಹುಡುಕುತ್ತಾ ಅಲೆಯುತ್ತಿರುವಾಗ ಒಂದು ಅರಣ್ಯದಲ್ಲಿ ಘೋರ ತಪಸ್ಸು ಮಾಡುತ್ತಿರುವ ಮುನಿ ಮಾರ್ತಾಂಡೇಯರಾದ ಸೋಮಶರು ಕೆಲವು ಪಂಡಿತರಿಗೆ ಕಾಣಿಸಿಕೊಂಡರು. ಈ ಮಹಾಮುನಿಯು ಧರ್ಮದ ಸೂಕ್ಷ್ಮ ತಿಳಿದವರು, ಅತಿ ದೀರ್ಘ ಆಯುಷ್ಯು ಉಳ್ಳವರು. ಅವರ ಮೈ ತುಂಬ ಕೂದಲು ಪೊದೆಯಂತೆ ಬೆಳೆದಿತ್ತು. ಆದ್ದರಿಂದ ಅವರು ಲೋಮಶರೆಂದು ಹೆಸರು ಪಡೆದರು. ಅವರ ಕೂದಲು ಒಂದೊಂದು ಕಲ್ಪ ವರ್ಷಗಳಿಗೆ ಒಂದೊಂದೇ ಉದುರುತ್ತದೆ. ಈ ರೀತಿ ಅವರ ಮೈಯಲ್ಲಿ ಎಲ್ಲ ಕೂದಲು ಉದುರುವವರೆಗೂ ಅವರು ಬದುಕಿರುತ್ತಾರೆ. ಹೀಗೆ ಅವರು ಅನಂತ ದೀರ್ಘಾಯುಷ್ಯು ಹೊಂದಿ ದೀರ್ಘ ತಪಸ್ಸಿನಲ್ಲಿ ನಿರತರಾಗಿರುತ್ತಾರೆ. ಲೋಮಶ ಮುನಿಗೆ ತಮ್ಮ ರಾಜನಿಗೆ ಸಂತಾನವಾಗದಿರುವ ಬಗೆ ಮತ್ತು ಸಂತಾನದಲ್ಲಿ ಪುತ್ರನನ್ನು ಪಡೆಯಲು ಪರಿಹಾರಗಳನ್ನು ಕೇಳಿದರು. ಆ ಮುನಿಗಳು ಸ್ವಲ್ಪ ಕಾಲ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ನಿರತರಾದರು. ನಂತರ ಪ್ರಶಾಂತವಾಗಿ ಕಣ್ಣು ತೆರೆದು, ನಿಮ್ಮ ರಾಜ ಹಿಂದೆ ಓರ್ವ ವೈಶ್ಯನಾಗಿ ಜನಿಸಿದ್ದನು. ಆಗ ವ್ಯಾಪಾರದಲ್ಲಿ ಜನರನ್ನು ಶೋಷಿಸುತ್ತಿದ್ದನು. ಊರು ನಗರಗಳನ್ನು ಸುತ್ತಿ ಜನರನ್ನು ವಂಚಿಸುತ್ತಿದ್ದನು. ಒಂದು ದಿನ ಬೇಸಿಗೆ ಬಿಸಿಲದಗೆ ತಡೆಯಲಾರದೆ ಒಂದು ಕೆರೆ ನೋಡಿ ಆನಂದದಿಂದ ಅಲ್ಲಿ ನೀರು ಕುಡಿಯಲು ಓಡಿ ಹೋದನು. ಆಗ ಅಲ್ಲಿ ಒಂದು ಹಸು ತನ್ನ ಕರುವಿನ ಜೊತೆಯಲ್ಲಿ ನೀರು ಕುಡಿಯುತ್ತಿತ್ತು. ಅದನ್ನು ಕರು ಸಹಿತ ಹೊರಗೆ ಓಡಿಸಿ ತಾನು ತೃಪ್ತಿಯಾಗಿ ಕುಡಿದನು. ನೀರು ಕುಡಿಯುವ ಪ್ರಾಣಿಯನ್ನು ಅರ್ಧಕ್ಕೆ ಹೊರಗೆ ಅಟ್ಟಿದ ಪಾಪದ ಫಲವಾಗಿ ಅವನಿಗೆ ಈ ಜನ್ಮದಲ್ಲಿ ಸಂತಾನ ಆಗಲಿಲ್ಲ. ಆದರೆ ಬೇರೊಂದು ಜನ್ಮದ ಪುಣ್ಯದಿಂದ ಅವನು ಈ ಜನ್ಮದಲ್ಲಿ ರಾಜನಾಗಿದ್ದಾನೆ ಎಂದರು. ರಾಜನ ಪರಿವಾರದ ಬೇಡಿಕೆಯಂತೆ ಲೋಮಶರು ರಾಜನಿಗೆ ಶ್ರಾವಣ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ಆಚರಿಸಲು ತಿಳಿಸಿದರು. ಅದರಂತೆ ರಾಜನು ಈ ಶ್ರಾವಣ ಶುಕ್ಲ ಪಕ್ಷದ ಏಕಾದಶಿ ವ್ರತ ಆಚರಿಸಿ, ಅದರಂತೆ ರಾಜನ ಪರಿವಾರದವರು ಸಹ ಈ ವ್ರತ ಆಚರಿಸಿ ಅದನ್ನು ರಾಜ ದಂಪತಿಗಳಿಗೆ ಸಂಕಲ್ಪ ಮಾಡಿ ಆ ವ್ರತದ ಪುಣ್ಯವನ್ನು ಧಾರೆ ಎರೆದರು. ಇದರ ಪುಣ್ಯದಿಂದ ಕೆಲವು ತಿಂಗಳಲ್ಲಿ ರಾಜನ ಪತ್ನಿಯು ಒಂದು ಗಂಡು ಮಗುವಿಗೆ ಸಂತಾನ ನೀಡಿದಳು. ಹೀಗೆ ಶ್ರಾವಣ ಪುತ್ರದ ಏಕಾದಶಿ ವ್ರತ ಆಚರಿಸಿದ ಫಲದಿಂದ ರಾಜನಿಗೆ ಒಂದು ಗಂಡು ಮಗು ಜನನವಾಯಿತು. ನೋಡಿದ್ರಲ್ವ ಸ್ನೇಹಿತರೆ, ಈ ಶ್ರಾವಣ ಪುತ್ರದ ಏಕಾದಶಿ ವ್ರತ ಕಥೆಯನ್ನು. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಮುಂದೆ ಬರುವ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪೌರಾಣಿಕ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.